ಮುಖ್ಯಮಂತ್ರಿ ಇವತ್ತು ಒಂದು ಮಾತನ್ನು ಹೇಳಿದರು, ನನ್ನನ್ನು ಮುಟ್ಟಿದೆ ಕರ್ನಾಟಕ ಜನ ಸುಮ್ಮನೆ ಇರಲ್ಲ. ಸತ್ಯ ಹೇಳಬೇಕಾದ್ರೆ ಈ ದುರಾಡಳಿತದ ಸರ್ಕಾರ ಕಿತ್ತೊಗಿಬೇಕು ಅಂತ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದಂತೆ ಜನ ಸುಮ್ಮನೆ ಇರೋದಿಲ್ಲ, ಆದರೆ ಅವ್ರ ಪರವಾಗಿಲ್ಲ, ಅವ್ರ ದುರಾಡಳಿತದ ವಿರುದ್ಧವಾಗಿ ಸುಮ್ಮನೆ ಇರೋದಿಲ್ಲ. ಸರ್, ಈಗ ಮತ್ತೊಂದು ಪತ್ರ ಬಹಿರಂಗ ಆಗಿದೆ ಸರ್. ಸರ್ಕಾರಿ ಆಸ್ತಿನ ಕಬರ್ಸ್ಥಾನಕ್ಕೆ 2750 ಎಕರೆ ಕೊಡಕ್ಕೆ CM ಒಪ್ಪಿಗೆ ಕೊಡ್ತಿರೋದು, CM ಕಾರ್ಯದರ್ಶಿ ಬರೆದಿರೋಂಥ ಪತ್ರ ಬಹಿರಂಗ. ಏನು ಆಶ್ಚರ್ಯ, ಈ ಥರ ಹಲವಾರು ನಿರ್ಣಯಗಳು ಅವ್ರು ತೆಗೆದುಕೊಂಡು ತುಷ್ಟೀಕರಣದ ರಾಜಕಾರಣದ ಪರಾಕ್ಷತೆ ಮುಟ್ಟಿದೆ. 300 ಜನರ ಮೇಲೆ ಕೇಸನ್ನು ತಗೊಂಡು ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿರೋ ಕೇಸನ್ನು ಹಿಂತಕೊಳ್ತಾರೆ. ಆ ಪೊಲೀಸರು ಅದನ್ನು ರೆಕಮೆಂಡ್ ಮಾಡ್ತಾರೆ. ಪೊಲೀಸ್ ಇಲಾಖೆಯ ನೈತಿಕ ಸಂಪೂರ್ಣ ಕುಸಿದೋಗಿದೆ. ಇದನ್ನು ಅದೆಂಥ ಅಧಿಕಾರಿ ಇರಲಿ, ಅವ್ರ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿದವ್ರನ್ನ ಕೇಸ್ ಡ್ರಾಪ್ ಮಾಡೋದಕ್ಕೆ ಅಧಿಕಾರಿಗಳು ಅನುಮೋದನೆ ಕೊಡ್ತಾರೆ, ಸರ್ಕಾರ ಅನುಮೋದನೆ ಮಾಡ್ತಾರೆ. ಪೊಲೀಸರಿಗೆ ಯಾರು ಹೇಳ್ತಾರೆ? ವಕ್ಫ್ ಆಸ್ತಿ ವಿವಾದ ಏನು ಹುಟ್ಟಿತ್ತು ಅಂತಾರೆ, ಚುನಾವಣೆ ಗಿಮಿಕ್ಕು, ಚುನಾವಣೆ ಆದಮೇಲೆ ಮರಿತಾರೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ನವ್ರು ಮಾಡಿದ್ರು. ಯಾವ ರೀತಿ ಹೋರಾಟ ಮಾಡ್ತಾರೆ ಸರ್? ಈಗ ಪ್ರತಿ ಒಂದು ಜಿಲ್ಲೆಯಲ್ಲಿ, ಗ್ರಾಮದಲ್ಲಿ ಎಲ್ಲೆಲ್ಲಿ ಪ್ರಾಪರ್ಟಿ ಇಲ್ಲಿಗಲ್ಲಾಗಿ ನೋಟಿಸ್ ಕೊಟ್ಟಿದ್ದಾರೆ, ಪಹಣಿಯಲ್ಲಿ ಹಚ್ಚಿದ್ದಾರೆ, ಅದರ ವಿರುದ್ಧ ಪ್ರತಿಯೊಂದು ಗ್ರಾಮದಲ್ಲಿ ಹೋರಾಟ ಆಗುತ್ತೆ, ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋರಾಟ ಆಗುತ್ತೆ. ಬರೀ ರಾಜಕೀಯ ಹೋರಾಟ ಅಲ್ಲ, ಕಾನೂನು ಹೋರಾಟ ಕೂಡ ನಮ್ಮ. ಉದಾಹರಣೆಗೆ ನಾನೀಗ ಆಗಲೇ ಹೇಳಿದ್ದೀನಿ, ಸಿಗಾಂವ್ ಯಾವ್ಯಾವ ವಾಪ್ ಹಚ್ಚಿದ್ದಾರೆ ಅವೆಲ್ಲ ಒಂದು ದಾಖಲೆ ಸಮೇತ ಕೊಡ್ರಿ, ಅದಕ್ಕೆ ಸಂಪೂರ್ಣ ಕಾನೂನು ಹೋರಾಟವನ್ನು ನಾನು ಮಾಡ್ತೀನಿ ಅಂತ. ಇಡೀ ಹಾವೇರಿ ಜಿಲ್ಲೆ, ಒಬ್ಬ ಸಂಸತ್ ಸದಸ್ಯ, ಇಡೀ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ರೈತರ ಜಮೀನು ಇಡೀ ಊರಕ್ಕೆ ಊರು, ಕಾಗಿನೆಲೆ ಇರ್ಬೋದು, ಇನ್ನೊಂದು ಊರು ಇರ್ಬೋದು, ಕಡ್ಕೋಳ ಇರ್ಬೋದು, ಆಸ್ಪತ್ರೆ, ಶಾಲೆ, ಕೆರೆ, ಎಲ್ಲೆಲ್ಲಿ ಈ ಥರ ಆಗಿದೆ ಅವುಗಳ ಎಲ್ಲ ದಾಖಲೆ ಸಮೇತವಾಗಿ ನನಗೆ ಕೊಟ್ಟರೆ ಅದರ ವಿರುದ್ಧ ನಾವು ಸುದೀರ್ಘವಾದಂಥ ಹೋರಾಟವನ್ನು ಜನ ಕಟ್ಕೊಂಡು ಹೋರಾಟ ಮಾಡ್ತೀವಿ ಮತ್ತು ಕಾನೂನು ಹೋರಾಟವನ್ನು ಕೂಡ ಮಾಡ್ತೀವಿ.